ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯ ಪರ್ಯಾಯ ಶ್ರೀಪಾದರಂಗಳವರು ಸಂಕಲ್ಪಿಸಿರುವಂತಹ ನಿರಂತರ ಜ್ಞಾನಯಜ್ಞದಲ್ಲಿ ಶ್ರೀಮದ್ ಭಾಗವತ ಪ್ರವಚನದ ಮೂಲಕ ನಮ್ಮನ್ನು ಅನುಗ್ರಹಿಸಲು ಬಂದಿರುವಂತಹ ಅದುಮಾರು ಮಠಾಧೀಶರಿಗೆ ಪರ್ಯಾಯ ಶ್ರೀ ಸೋದೇವ ಅಧಿರಾಜ ಮಠದ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸ್ತಾ, ಎಲ್ಲ ಶ್ರೋತೃಂದಕ್ಕೂ ಸ್ವಾಗತವನ್ನು ಬಯಸ್ತಾ ಶ್ರೀಪಾದಂಗಳವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ, ತಮ್ಮ ಪ್ರವಚನದ ಮೂಲಕ ನಮ್ಮನ್ನೆಲ್ಲ ಅನುಗ್ರಹಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲಜನ ಔನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೇ. ಶ್ರೀ ಗುರುಭ್ಯೋ ನಮಃ. ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಬದರಿಕಾಶ್ರಮದಲ್ಲಿ ನಾರಾಯಣ ಲೋಕದ ದೃಷ್ಟಿಯಿಂದ ತಪಶ್ಚರ್ಯ ಮಾಡ್ತಾ ಇರಬೇಕಾದರೆ ನಾರದರ ಪ್ರವೇಶ ಆಗಿದೆ. ನಾರಾಯಣನಲ್ಲಿ ನಾರದರು ವಿಚಾರ ಮಾಡಿದಾಗ ನಾರಾಯಣ ಕೇಳಿದ್ದು, ಶ್ವೇತದ್ವೀಪಕ್ಕೆ ಹೋಗಿದ್ದೀಯಾ? ಯತ್ರ ಶ್ರುತಯಃ ಶೇರತೆ. ಯಾವ ಶ್ವೇತದ್ವೀಪದಲ್ಲಿ ಶೇಷನ ಮೇಲೆ ಮಲಗಿರುವ ಭಗವಂತನ ಮೇಲೆ ಸಮಸ್ತ ವೇದಗಳು ಪಬಡಿಸಿಕೊಂಡಿರ್ತಾವೋ ಅಂತಹ ಶ್ವೇತದ್ವೀಪಕ್ಕೆ ಹೋಗಿದ್ಯಾ ಅಂತ ಕೇಳಿದ್ದಕ್ಕೆ, ತತ್ರಾಪಿ ಅಭೂತ್ ಪ್ರಶ್ನಃ ತ್ವಾಂ ಮಾಂ ಯತ್ ಅನುಪೃಚ್ಛಸಿ. ಇದೇ ರೀತಿಯಾದ ಪ್ರಶ್ನೋತ್ತರಗಳು ಅಲ್ಲಿಯೂ ನಡೆದಿದೆ. ಇಲ್ಲಿ ಏನೀಗ ನೀನು ಪ್ರಶ್ನೆಯನ್ನು ಕೇಳಿಕೊಂಡು ಬಂದಿದ್ದೀಯೋ ಅದೇ ರೀತಿಯಾದ್ದು ಅಂತ. ಅಂತೂ ಬದರಿಕಾಶ್ರಮದಲ್ಲಿ ನಾರಾಯಣ ತನ್ನ ಪರಿವಾರದವರಿಂದ ಕೂಡಿಕೊಂಡಿರುವಾಗ ಅಲ್ಲಿಗೆ ನಾರದರ ಪ್ರವೇಶ ಆದಾಗ, ಸನಕಾದಿ ಋಷಿಗಳೂ ಕೂಡ ಅದೇ ಜಾಗಕ್ಕೆ ಬಂದಿರುವಾಗ ಎಲ್ಲರೂ ಬಂದು ಸೇರಿದ್ದು ಭಗವಂತನನ್ನು ತಿಳ್ಕೊಳ್ಳತಕ್ಕಂಥ ಉದ್ದೇಶದಿಂದ. ಹಾಗೆ ಬಂದು ಸೇರಿರುವಾಗ ಈ ಸನಕಾದಿಗಳು ಏನು ಮಾಡಿದ್ರು ಅಂತಂದರೆ, ದೇವರನ್ನು ತಿಳ್ಕೊಳ್ಳುವ ಸಲುವಾಗಿ ದೇವರಲ್ಲೇ ನೇರವಾಗಿ ಪ್ರಶ್ನೆ ಮಾಡಲಿಕ್ಕೆ ಹೋಗಲಿಲ್ಲ. ಮತ್ತು ಏನು ಮಾಡಿದ್ರು, ಈ 4 ಜನ ಋಷಿಗಳಲ್ಲಿ ಒಬ್ಬ
ವಕ್ತೃ ಆಗಿ ಕೂತ, ಮತ್ತೆ 3 ಜನ ಶ್ರೋತೃಗಳಾಗಿ ಕೂತರು. ಯಾವಾಗಲೂ ದೇವರ ವಿಷಯ ದೇವರಿಂದಲೇ ಕೇಳೋದು ಒಂದು, ಗುರುಗಳಿಂದ ಕೇಳೋದು ಒಂದು. ದೇವರ ಹತ್ರನೇ ಕೇಳಲಿಕ್ಕೆ ಹೋದರೆ ಆ ದೇವರು ತನ್ನನ್ನು ಎಷ್ಟು ಬೇಕೋ ಅಷ್ಟು ತೆರೆದಿಡ್ತಾನೋ ಇಲ್ವೋ ಗೊತ್ತಿಲ್ಲ. ಗುರುಗಳ ಬಳಿಗೆ ಹೋಗಿ ದೇವರನ್ನು ಕೇಳಲಿಕ್ಕೆ ತೊಡಗಿದ್ರೆ ಆ ಗುರುಗಳು ಇವನ ತಾಕತ್ತನ್ನು ನೋಡಿ ಎಷ್ಟು ತೆರೆದಿಡಲಿಕ್ಕೆ ಸಾಧ್ಯ ಉಂಟು ಅಷ್ಟೂ ತೆರೆದಿಡ್ತಾರೆ ಗುರುಗಳು. ಆವಾಗ ದೇವರು ಮುಚ್ಚಿಟ್ಟುಕೊಳ್ಳಲಿಕ್ಕೆ ಸಾಧ್ಯ ಆಗೋಲ್ಲ. ದೇವರ ಬಳಿಗೆ ನೇರ ಹೋದರೆ ದೇವರು ಮುಚ್ಚಿಟ್ಟುಕೊಳ್ತಾನೆ. ಗುರುಗಳ ಮೂಲಕ ದೇವರನ್ನು ತಿಳ್ಕೊಳ್ಳಿಕ್ಕೆ ಅಂತ ಹೋದರೆ ಆವಾಗ ದೇವರಿಗೆ ಮುಚ್ಚಿಟ್ಟುಕೊಳ್ಳಿಕ್ಕೆ ಆಗೋಲ್ಲ. ಗುರು ಎಷ್ಟು ಕೊಟ್ಟಿದ್ದಾನೋ ಅಷ್ಟು ರೀತಿಯಲ್ಲಿ ದೇವರು ತೆರೆದುಕೊಳ್ತಾನೆ. ಆ ದೃಷ್ಟಿಯಲ್ಲಿ ಸನಕಾದಿ ಋಷಿಗಳು 4 ಜನ ತಾವು ಏಕತ್ರ ಸೇರಿಕೊಂಡು ಭಗವಂತನ ಬಗ್ಗೆ ವಿಮರ್ಶೆ ತಾವೇ ಮಾಡ್ತಾ ಇದ್ದಾರೆ. ಹೇಗೆ ಅಂತಂದ್ರೆ, ಒಬ್ಬನನ್ನು 3 ಪ್ರಾಶ್ನಿಕರಾಗಿ ಕೂತರು, ಒಬ್ಬ ವಕ್ತೃ ಆಗಿ ಕೂತ. ಯಾರದು? ಶತಾನ್. ಅವರು 4 ಜನ, ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತ ಅಂತ 4 ಜನ ತಾನೆ. ಅದರಲ್ಲಿ ಸನಂದನ ಋಷಿ ವಕ್ತೃ ಆಗಿ ಕೂತ, ಬೇರೆ 3 ಜನ ಶ್ರೋತೃಗಳಾಗಿ ಕೂತರು. ಇವರ ಬಗ್ಗೆ ವೇದವ್ಯಾಸದೇವರು ತಿಳಿಸುವಾಗ ಒಂದು ಮಾತಂತಾರೆ, ತುಲ್ಯ ವ್ರತ ತಪಃ ಶೀಲಾಹ ತುಲ್ಯ ಸ್ವೀಯ ಅರಿ ಮಧ್ಯಮಾಹ ಅಂತ ಇವರಿಗೊಂದು ವಿಶೇಷಣ ಕೊಟ್ಟರು. ಇವರನ್ನು ಈ ರೀತಿ ಹೊಗಳಿದ್ರು. ಈ 4 ಜನರನ್ನು ವೇದವ್ಯಾಸದೇವರು ಈ ರೀತಿ ಹೊಗಳಿದ್ದಾರೆ. ಹೇಗಿದ್ದಾರೆ 4 ಜನ ಅಂತ ಕೇಳಿದರೆ, ತುಲ್ಯ ವ್ರತ ತಪಶೀಲಾಹ. ತುಲ್ಯ ಅಂದರೆ ಸಮಾನ ಅಂತ ಅರ್ಥ. ಸಮಾನವಾದ ವ್ರತ, ಶೀಲ, ತಪಸ್ಸು ಇದು 4 ಜನರಲ್ಲಿಯೂ ಕೂಡ ಸಮಾನವಾಗಿ ಉಂಟು ಅಂತ ಇದು ವೇದವ್ಯಾಸದೇವರು ಕೊಟ್ಟಿರುವ ಮಾತು. ಅಂದರೆ ನಾಳೆ ದಿವಸ ನಮ್ಮ ನಿಮ್ಮ ಕೈಗೂ ಈ ಭಾಗವತ ಸಿಕ್ಕೇ ಸಿಗುತ್ತೆ. ಈ ಭಾಗವತಕ್ಕೆ ಕನ್ನಡದ ಅನುವಾದಗಳಂತೂ ಬಹಳ ಉಂಟು. ನಮ್ಮ ಕೈಗೆ ಭಾಗವತ ಸಿಕ್ಕಿದಾಗ ನಾವು ಅದನ್ನು ಕನ್ನಡದ ಪುಸ್ತಕ ಹಿಡ್ಕೊಂಡು ಓದುವಾಗ ಏನು ತೀರ್ಮಾನ ಮಾಡ್ತೇವೆ ಗೊತ್ತೋ, ಸನಕಾದಿಗಳು 4 ಜನರು ಕೂಡ ಸಮಾನರು. ಯಾಕೆ? ವೇದವ್ಯಾಸದೇವರೇ ಹೇಳಿದ್ದಾರೆ, ಯಾವುದೇ ಒಂದು ವ್ರತವನ್ನು ಸ್ವೀಕಾರ ಮಾಡಿ 4 ಜನವು ಕೂಡ ಒಂದೇ ರೀತಿ ಮಾಡ್ತಾರೆ ಅಂತೆ. ವ್ರತ ಅಂದರೆ ವೃಣ್ಯವರ್ಣೆ, ಸ್ವೀಕಾರ ಅಂತ ಅರ್ಥ. ವ್ರತ ಅಂದರೆ ತ್ಯಾಗ ಅಂತ ಅರ್ಥ. 2 ಅರ್ಥ ಉಂಟು ವ್ರತ ಶಬ್ದಕ್ಕೆ. ಸ್ವೀಕಾರ ಅಂತಲೂ ಅರ್ಥ ಉಂಟು, ತ್ಯಾಗ ಅಂತಲೂ ಅರ್ಥ ಉಂಟು. ತ್ಯಾಗ ಅಂತ ಎಲ್ಲಿ? ಈಗ ದಧಿವ್ರತ ಏನರ್ಥ? ದಧಿವ್ರತ ಅಂದರೆ ಮೊಸರನ್ನು ತಿನ್ನಬೇಕು ಅಂತ ಅರ್ಥ ಅಲ್ಲ, ಮೊಸರು ಬಿಡಬೇಕು ಅಂತ ಅರ್ಥ. ಹೋದ ತಿಂಗಳು ಶಾಖವ್ರತ ಆಯಿತು, ತರಕಾರಿಗೆಲ್ಲನೂ ಬಿಟ್ಟು ಬಿಡಲಿಕ್ಕಿತ್ತು. ಇನ್ನು ನಾಡ್ದು ದ್ವಾದಶಿ ನಂತರ ಕ್ಷೀರವ್ರತ, 1 ತಿಂಗಳು ಹಾಲು ಬಿಡಬೇಕು. ಆನಂತರ ಕೊನೆಯದರಲ್ಲಿ ಗೆಡ್ಡೆ ಗೆಣಸು ಮಾತ್ರ ತಿನ್ನಬೇಕು. ಯಾಕೆಂದರೆ ಯಾವುದು ಕಮ್ಮಿಯೋ ಅದನ್ನು ಮೊದಲು ಹೇಳ್ಬೋದಲ್ವೋ, ಗೆಡ್ಡೆ ಗೆಣಸು ಮಾತ್ರ ತಿನ್ನಲಿಕ್ಕೆ ಯೋಗ್ಯವಾದ್ದು. ಇಲ್ಲಿ ವ್ರತ ಅಂದರೆ ಏನು? ಪರಿತ್ಯಾಗ ಅಂತ ಅರ್ಥ ಅಲ್ವಾ, ಬಿಟ್ಟು ಬಿಡುವುದು ಅಂತ ಅರ್ಥ. ವ್ರತ ಅಂದರೆ ಸ್ವೀಕಾರ ಅಂತ ಉಂಟು. ಎಲ್ಲಿ? ಪತಿವ್ರತೆ. ಅಲ್ಲಿ ಪತಿಯನ್ನು ಬಿಡಬೇಕು ಅಂತ ಅರ್ಥ ಅಲ್ಲ, ಅಲ್ಲಿ ಪತಿವ್ರತ ಶಬ್ದಕ್ಕೆ ಪತಿಯ ಸ್ವೀಕಾರ ಅಂತ ಅರ್ಥ. ಹಾಗಾದರೆ ಒಂದೇ ವ್ರತ ಶಬ್ದಕ್ಕೆ ಸ್ವೀಕಾರ ಮತ್ತು ತ್ಯಾಗ ಇರತಕ್ಕಂಥ 2 ಅರ್ಥ ಉಂಟಲ್ಲ. ಸದ್ಯ ಇವರಲ್ಲಿ ಸ್ವೀಕಾರನೋ ತ್ಯಾಗನೋ 2 ವಿಷಯದಲ್ಲಿ ಕೂಡ ಏನು ಭಗವಂತನ ವಿಷಯ ಸ್ವೀಕಾರ ವಿಷಯದಲ್ಲಿ, ಆಮೇಲೆ ಇಂಥ ಚಾತುರ್ಮಾಸ್ಯ ಕಾಲದಲ್ಲಿ ವಸ್ತುಗಳ ತ್ಯಾಗ ವಿಷಯದಲ್ಲಿ ತುಲ್ಯ ಸಮಾನರಂತೆ. ಯಾರು? ಸನಕಾದರು 4 ಜನರು ಕೂಡ ಸಮಾನರಂತೆ. ಇದು ಭಾಗವತದಲ್ಲಿ ಇರತಕ್ಕಂಥ ಶ್ಲೋಕ. ಆ ಶ್ಲೋಕದಲ್ಲಿ ಈಗ ಹೇಗುಂಟು ಅದೇ ಅರ್ಥ ನಾನೀಗ ನಿಮ್ಮ ಕಣ್ಣ ಮುಂದಿಡ್ತೇನೆ. ಮತ್ತೆ ಇದಕ್ಕೆ ಆಚಾರ್ಯ ಮಧ್ವರು ಏನು ತಿದ್ದುಪಡಿ ಹಾಕಿದ್ರು ಅಂತ ಮತ್ತೆ ನೋಡೋಣ. ತುಲ್ಯ ವ್ರತ, ಆಮೇಲೆ ತಪಸ್ಸು, ಶೀಲಾಹ. ತಪಸ್ಸು ಅಂದರೆ ಗೊತ್ತಲ್ಲ, ಭಗವಂತನ ಧ್ಯಾನಕ್ಕೆ ಕೂತರೂ ಕೂಡ ಇವ ಎಷ್ಟು ಧ್ಯಾನ ಮಾಡ್ತಾನೋ ಅದೇ ರೀತಿ ಬಾಕಿ 3 ಬೇರೆ 3 ಎಷ್ಟು ಧ್ಯಾನ ಮಾಡ್ತಾರೋ ಅಂತೂ 4 ಜನರು ಕೂಡ ದೇವರ ತಪಸ್ಸಿನ ಬಗ್ಗೆ ಅಥವಾ ಏಕಾದಶಿ ಉಪವಾಸಾದಿಗಳ ಬಗ್ಗೆ ಮಾಡುವುದರಲ್ಲಿಯೂ ಕೂಡ ಸಮಾನರು. ತುಲ್ಯ ವ್ರತ ತಪಸ್ಸು ಶೀಲಾಹ. ಶೀಲ ಅಂದ್ರೆ ಅವರ ಗುಣಗಳು. ಆಮೇಲೆ ಸ್ವೀಯ ಅರಿ ಮಧ್ಯಮಾಹ. ಬೇಕಾದವರು, ಬೇಡದವರು, ಮತ್ತೆ ಉದಾಸೀನರು. ಈ 4 ಜನರಿಗೂ ಕೂಡ ಒಂದೇ ರೀತಿಯಲ್ಲಿ ಇವ ಸನಕ ಒಬ್ಬ ಭಗವಂತನ ದ್ವೇಷ ಇದ್ದಾನೆ, ಒಬ್ಬ ದೈತ್ಯ ಇದ್ದಾನೆ. ಆ ಒಬ್ಬ ದೈತ್ಯನನ್ನು ಸನಕ ತಾನು ಎಷ್ಟು ದ್ವೇಷ ಮಾಡ್ತಾನೋ ಅಷ್ಟೇ ದ್ವೇಷ ಬೇರೆ 3 ಜನರು ಮಾಡ್ತಾರೆ. ಅಥವಾ ಬೇರೆ 3 ಜನರು ಅಥವಾ ಅದರಲ್ಲಿ ಯಾರು ಒಬ್ಬ ಯಾವ ರೀತಿ ಮಾಡ್ತಾನೆ, ಯಾವ ಮಟ್ಟದಲ್ಲಿ ಭಗವಂತನನ್ನು ದ್ವೇಷಿಸುವುದಾಗಲಿ, ಭಗವದ್ ಭಕ್ತರನ್ನು ಪ್ರೀತಿಸುವುದಾಗಲಿ, ಅಥವಾ
ಉದಾಸೀನರಿದ್ದಾರೆ ದೇವರ ಬಗ್ಗೆ, ಅವರ ಬಗ್ಗೆ ಉದಾಸೀನ ತಾಳುವುದೇ ಆಗಲಿ. ಈ 3 ರೀತಿಯ ಗುಣಗಳಲ್ಲಿ 4 ಜನ ಒಂದೇ ರೀತಿ ಇದ್ದಾರೆ. ತುಲ್ಯ ಶಬ್ದಕ್ಕೆ ಸಮಾನ ಅಂತ ಅರ್ಥ. ಇದು ವೇದವ್ಯಾಸ ದೇವರು ಕೊಟ್ಟಿರತಕ್ಕಂತಹ ಅರ್ಥ. ಇದಕ್ಕೆ ಆಚಾರ್ಯ ಮಧ್ವರು ಥಟ್ಟನೆ ಬರೆದ್ರು. 4 ಜನರನ್ನು ಕೂಡ ಒಂದೇ ತಕ್ಕಡಿಯಲ್ಲಿ ಹಾಕಿ ಅಳಿಬೇಡಿ ಅಂತಂದ್ರು. 4 ಜನರು ಕೂಡ ಸಮಾನರಾಗಿ ಇಲ್ಲ ಅಂತಂದ್ರು. ಮತ್ತೆ 3 ಪ್ರತ್ಯೇಕಿಸಿ, ಒಬ್ಬನನ್ನು ಪ್ರತ್ಯೇಕಿಸಿ. ಯಾರದು ಒಬ್ಬ? ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ ಅಂತ ತಾನೆ 4 ಜನ. ಅದರಲ್ಲಿ ಸನತ್ ಕುಮಾರನನ್ನು ಪ್ರತ್ಯೇಕಿಸಿ, ಬೇರೆ 3 ಜನರನ್ನು ಪ್ರತ್ಯೇಕಿಸಿ. ಹೇಳುವಾಗ ಮಾತ್ರ ಒಟ್ಟಿಗೆ ಅಂದು ಬಿಡ್ತೇವೆ, ಅವರೆಲ್ಲ ಸಮಾನರು ಅಂತ ಒಟ್ಟಿಗೆ ಅಂದು ಬಿಡ್ತೇವೆ. ಹೇಳುವಾಗ ಹಾಗೆ ಹೇಳಿದ್ರು ಕೂಡ ಅದರಲ್ಲಿ ತಾರತಮ್ಯ ಖಂಡಿತ ಇದೆ. ಸನತ್ ಕುಮಾರ ಎಂದೂ ಕೂಡ ಈ 3 ಜೊತೆಗೆ ಸೇರೋಲ್ಲ. ನೀವು ಕಕ್ಷಾ ತಾರತಮ್ಯ ಅಂತ ನಾವು ಇಟ್ಟುಕೊಂಡಾಗ ಸರಿಯಾಗಿ ನಾವು ಶಾಸ್ತ್ರವನ್ನು ವಿಮರ್ಶೆ ಚತುರ್ಮುಖ ಬ್ರಹ್ಮನಿಂದ ಹುಟ್ಟುವಾಗ ಒಟ್ಟಿಗೆ ಬಂದರು. ಆ ಧಾಟಿಯಲ್ಲಿ ಅವರು 4 ಜನ ಒಟ್ಟಿಗಿರತಕ್ಕ, ಅಥವಾ ಎಲ್ಲಿಗೆ ಆಚೆ ಈಚೆ ಹೋಗುವಾಗಲೂ ಕೂಡ ಒಟ್ಟಿಗೆ ಹೋಗ್ತಾರೆ, ಒಟ್ಟಿಗೆ ಬರ್ತಾರೆ. ಆ ಧಾಟಿಯಲ್ಲಿ ನಾವು 4 ಜನರನ್ನು ಒಟ್ಟಿಗೆ ಹೇಳ್ತೇವೆ ಅಷ್ಟೇ ವಿನಃ ತಾಕತ್ತಿನಿಂದ ಅಡಿಲಿಕ್ಕೆ ನೋಡಿದರೆ ಸನತ್ ಕುಮಾರ ಎತ್ತರದಲ್ಲಿ ಬರ್ತಾನೆ, ಬೇರೆ 3 ಜನ ಕೆಳಗೆ ಬರ್ತಾರೆ. ಎಷ್ಟು ಎತ್ತರದಲ್ಲಿ ಬರ್ತಾರೆ ಗೊತ್ತಾ, ಎಷ್ಟು ಅಂತರ ಉಂಟು ಗೊತ್ತಾ. ಸನತ್ ಕುಮಾರ ಯಾರವ? ಕಾಮನ ಅವತಾರ. ಕಾಮ ಮನ್ಮಥ, ಪ್ರದ್ಯುಮ್ನ ಅವನ ಅವತಾರ. ಸನತ್ ಕುಮಾರ್ ಒಬ್ಬನೇ ಸನತ್ ಕುಮಾರನಾಗಿ ಬಂದದ್ದಲ್ವೋ, ಮನ್ಮಥನೇ ಸನತ್ ಕುಮಾರನಾಗಿ ಬಂದದ್ದಲ್ವೋ. ಯಾರ ಜೊತೆಗೆ ಕೂಡುವವ?